ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪೂಜಾ. ಇವತ್ತು ಶುಕ್ರವಾರ, ಹಾಗೆ ಭಾನುವಾರದ್ದು ವ್ಲಾಗ್ ಆಗಿರುತ್ತೆ. ಶುಕ್ರವಾರ ವ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕೆ ಆಗಿರಲಿಲ್ಲ. ಸ್ವಲ್ಪ ವ್ಲಾಗ್ ಶೂಟ್ ಮಾಡ್ಕೊಂಡಿದ್ದೆ, ಬಟ್ ಆಗಿರಲಿಲ್ಲ. ಹಾಗೆಯೇ ಅದನ್ನು ಭಾನುವಾರದ ವ್ಲಾಗ್ ಜೊತೆ, ಅಂದರೆ ರಾಮನವಮಿ ಹಬ್ಬದ ದಿನದ ವ್ಲಾಗ್ ಜೊತೆ ಮರ್ಜ್ ಮಾಡಿ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ತುಂಬ ದಿನ ಆಗಿತ್ತು ವಿಡಿಯೋನೇ ಹಾಕಿರಲಿಲ್ಲ. ಹಾಗೆ ತುಂಬ ಜನ ಕಮೆಂಟ್ ಕೂಡ ಮಾಡಿದ್ರಿ, ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ DM ಕೂಡ ಮಾಡಿದ್ರಿ, ಯಾಕೆ ಪೂಜಾ ಲಾಂಗ್ ವಿಡಿಯೋ ಹಾಕ್ತಾನೇ ಇಲ್ಲ ಯೂಟ್ಯೂಬ್ನಲ್ಲಿ ಅಂತ. ಊರಿಗೆ ಹೋಗಿದ್ದೆ, ಸೊ ಹಾಗಾಗಿ ವಿಡಿಯೋ ಯಾವುದೂ ಕೂಡ ಶೂಟ್ ಮಾಡ್ಕೊಂಡಿರಲಿಲ್ಲ. ವಿಡಿಯೋನ ಅಪ್ಲೋಡ್ ಕೂಡ ಮಾಡೋದಕ್ಕಾಗಿರಲಿಲ್ಲ. ನಾನು ಯೂಶ್ವಲ್ ಆಗಿ ಊರಿಗೆ ಅಥವಾ ಅಮ್ಮನ ಮನೆಗೆ ಯಾವುದೇ ಥರ ಗೆಸ್ಟ್ ಮನೆಗೆಲ್ಲ ಹೋದಾಗ ಶೂಟ್ ಮಾಡ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರನೇ ವ್ಲಾಗ್ ನಂದು ಇದೇ ಥರನೇ ಇರುತ್ತೆ ಆಲ್ಮೋಸ್ಟ್. ಇವಾಗ ಊರಿಂದ ಬಂದಮೇಲೆ ಸ್ವಲ್ಪ ಬಟ್ಟೆಗಳೆಲ್ಲ ಡ್ರೈ ಕ್ಲೀನು ಕೊಡೋದಿತ್ತು. ಹಾಗೆಯೇ ಸ್ವಲ್ಪ ಬಟ್ಟೆನ ವಾಶ್ ಮಾಡೋದಕ್ಕೆ ಹಾಕ್ಕೋಬೇಕಾಗಿತ್ತು. ಮತ್ತು ಏನು ತೊಗೊಂಡೋಗಿದ್ದೆ ಅದನ್ನೆಲ್ಲ ನೀಟಾಗಿ ಎತ್ತಿಟ್ಕೊಂಡಿದ್ದಾಯಿತು. ಎಲ್ಲಾದರೂ ಹೊರಗಡೆಗೆ ಹೋಗಿ ಬಂದಾಗ ಮತ್ತೆ ನಮ್ಮ ರೊಟೀನ್ನ ನಾವು ಫಾಲೋ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಹಾಗೆ ಬೇರೆ ಕಡೆ ಹೋದಾಗ ಅಷ್ಟೊಂದು ಕೆಲಸ ಏನೂ ಇರೋದಿಲ್ಲ. ಮತ್ತೆ ನಮ್ಮ ಮನೆಗೆ ಬಂದು ಕೆಲಸ ಮಾಡ್ಕೊಬೇಕು ಅಂದಾಗ ಸ್ವಲ್ಪ ಟೈಮ್ ತೊಗೊಳುತ್ತೆ. ಮತ್ತು ನನ್ನ ರೊಟೀನ್ನ ನಾನು ಫಾಲೋ ಮಾಡ್ಕೊಳ್ಳೋದಕ್ಕೂ ಕೂಡ ಸ್ವಲ್ಪ ಟೈಮ್ ತೊಗೊಳುತ್ತೆ. ಅಲ್ಲಿ ತನಕ ವ್ಲಾಗ್ ಮಾಡೋದೇ ಬೇಡ ಅಂತ ಅಂದ್ಕೊಂಡು ಸುಮ್ಮನೆ ಆಗಿದ್ದೆ. ಅದಕ್ಕೋಸ್ಕರ ಇವಾಗ ಮತ್ತೆ ವ್ಲಾಗಿಂಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಈ ಥರ ಹೊರಗಡೆ ಎಲ್ಲ ಹೋದಾಗ ನಮ್ಮ ಡಯಟ್ ಆಗಿರ್ಬೋದು, ನಾವು ಫಾಲೋ ಮಾಡ್ಕೋತಾ ಇರ್ತೀವಿ ಹೆಲ್ತ್ ಕಾನ್ಷಿಯಸಲ್ಲಿ, ಅದನ್ನೆಲ್ಲ ಫಾಲೋ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಇವಾಗ ಬಂದು ಬೆಳಿಗ್ಗೆ ಸ್ವಲ್ಪ ಆ್ಯಪಲ್ ಸೈಡರ್ ವಿನೆಗರ್ನ ಕುಡಿದು ಲಂಚ್ಗೋಸ್ಕರ ಅಂತ ಸಿಂಪಲಾಗಿ ಏನಾದರೂ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ. ಮೊಸರು ಒಗ್ಗರಣೆ ಮಾಡ್ಕೋತೀವಲ್ವ, ಅದೇ ಥರ ಒಂದು 10 ನಿಮಿಷದಲ್ಲೆಲ್ಲ ರೆಡಿಯಾಗಿ ಹೋಗ್ಬಿಡುತ್ತೆ ಈ ರೆಸಿಪಿ ಅಂತೂ. ನನಗಂತೂ ಸಖತ್ ಅಂದರೆ ಸಖತ್ ಇಷ್ಟ. ಈ ಕ್ಯಾಪ್ಸಿಕಮ್ನ ಹಾಕಿ ಮೊಸರು ಒಗ್ಗರಣೆನ ಮಾಡ್ಕೋತಾ ಇರೋದು ತುಂಬ ಸಿಂಪಲಾಗಿ ಮಾಡ್ಕೋಬೋದು. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಏನಾದ್ರೂ 10 ನಿಮಿಷದಲ್ಲಿ ಮಾಡ್ಕೋಬೇಕು ಅಂದಾಗ ಇದನ್ನು ಟ್ರೈ ಮಾಡಿ, ಡೆಫಿನೆಟ್ಲಿ ನಿಮಗೂ ಕೂಡ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ಒಂದು ದೊಡ್ಡ ಸೈಜಲ್ಲಿರುವಂಥ ಕ್ಯಾಪ್ಸಿಕಮ್ನ ತೊಗೊಂಡಿದ್ದೀನಿ. ಅದನ್ನು ಈ ಥರ ಸಣ್ಣದಾಗಿ ಉದ್ದುದ್ದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ದರೆ ತೀರಾ ಸಣ್ಣದಾಗಿ ಕಟ್ ಮಾಡ್ಕೋಬೋದು, ಮೀಡಿಯಮ್ ಆಗಾದ್ರೂ ಕಟ್ ಮಾಡ್ಕೋಬೋದು. ಈ ಥರ ಮಾಡಿಕೊಂಡ್ರೆ ಬಹಳ ರುಚಿಯಾಗಿರುತ್ತೆ ಅಂತ ಈ ಥರ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಒಗ್ಗರಣೆಗೆ ಈರುಳ್ಳಿ ಸಹ ಬೇಕು, ಅದನ್ನು ಕೂಡ ಸಣ್ಣದಾಗಿ ಉದ್ದುದಾಗಿ ಕಟ್ ಮಾಡ್ಕೋಬೇಕು. ಇನ್ನು ಒಗ್ಗರಣೆಗೆ ಕರಿಬೇವಿನ ಸೊಪ್ಪು, ಒಣಗಿರುವಂಥ ಮೆಣಸಿನಕಾಯಿ ಇದೆಲ್ಲ ಬೇಕಾಗುತ್ತೆ. ಅದನ್ನೆಲ್ಲನೂ ಕೂಡ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳೋದು. ಯಾರಿಗಾದ್ರೂ ಬೇಗ ಆಗಬೇಕು, 10 ನಿಮಿಷದಲ್ಲೇನಾದ್ರೂ ರೆಸಿಪಿ ಮಾಡ್ಕೋಬೇಕು, ರೈಸ್ ಇದೆ ಅದ್ರ ಜೊತೆ ಹೊಂದ್ಕೊಳ್ಳೋ ಥರ ಏನಾದರೂ ಮಾಡ್ಕೋಬೇಕು ಅಂದರೆ ನಾರ್ಮಲಾಗಿ ನಾವು ಮೊಸರು ಒಗ್ಗರಣೆನೇ ಮಾಡ್ಕೊಳ್ಳೋದು. ಇಲ್ಲಾಂದರೆ ಮಜ್ಜಿಗೆನ ಮೊಸರನ್ನ ಮಾಡ್ಕೋತೀವಿ. ಸ್ವಲ್ಪ ಸ್ಪೈಸಿಯಾಗೂ ಇರಬೇಕು ಅಂದರೆ ಇದನ್ನು ಡೆಫಿನೆಟ್ಲಿ ಟ್ರೈ ಮಾಡಿ, ನಿಮಗಂತೂ ಇಷ್ಟ ಆಗೇ ಆಗುತ್ತೆ. ಕೆಲವ್ರಿಗೆ ಕ್ಯಾಪ್ಸಿಕಮ್ ಇಷ್ಟ ಆಗೋದಿಲ್ಲ, ಎದೆ ಹುರಿಯುತ್ತೆ ಅಂಥವರು ಇದನ್ನು ಟ್ರೈ ಮಾಡಲೇಬೇಡಿ. ನಮ್ಮ ಮನೆಯಲ್ಲಿ ನಾನು ನಮ್ಮ ಅತ್ತೆ ತಿಂತೀವಿ, ಆದರೆ ನನ್ನ ಹಸ್ಬೆಂಡ್ಗೆ ಕ್ಯಾಪ್ಸಿಕಮ್ ಅಂದರೆ ಆಗೋದೇ ಇಲ್ಲ. ಯಾವುದಾದ್ರೂ ಒಂದು ರೆಸಿಪಿಗೆ ಕ್ಯಾಪ್ಸಿಕಮ್ ಹಾಕಿದ್ರೂ ಕೂಡ ಅವ್ರಿಗೆ ಎದೆ ಹುರಿ ಸ್ಟಾರ್ಟ್ ಆಗಿಬಿಡುತ್ತೆ. ಅಂದರೆ ಲೈಟಾಗಿ ಎದೆ ಹುರಿಯುತ್ತೆ ಅಂತಾರಲ್ವ, ಆ ಥರ ಆಗ್ತಾ ಇರುತ್ತೆ. ಹಾಗಾಗಿ ಅಂಥವರು ಅಂದರೆ ಈ ಕ್ಯಾಪ್ಸಿಕಮ್ನ ಇಷ್ಟಪಡದೇ ಇರೋರು ಬೇಕಿದ್ರೆ ನೀವು ಟ್ರೈ ಮಾಡೋದಕ್ಕೆ ಹೋಗಬೇಡಿ. ಇಲ್ಲಾಂದರೆ ಒಂದ್ಸರಿ ಟ್ರೈ ಮಾಡ್ತೀನಿ ಅಂದರೆ ಮಾಡ್ಬೋದು. ಇವಾಗ ಇನ್ನೊಂದು ಸೈಡಲ್ಲಿ ಮೊಸರನ್ನು ಕೂಡ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ. ಇವಾಗ ಒಂದು ಪ್ಯಾನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಅದು ಕಾದ ನಂತರ ಒಗ್ಗರಣೆನ ಹಾಕ್ಕೋಬೇಕು. ಅದಕ್ಕೋಸ್ಕರ ಸಾಸಿವೆ ಜೀರಿಗೆನ ಹಾಕಿ ಸಿಡಿಸ್ಕೊಳ್ಳೋದು. ಅದಾದ ನಂತರ ಹಸಿಮೆಣಸಿನ್ಕಾಯಿ ಆದ್ರೂ ಹಾಕ್ಕೋಬೋದು, ಇಲ್ಲಾಂದರೆ ಒಣಗಿರೋವಂಥ ಮೆಣಸಿನ್ಕಾಯಿನಾದ್ರೂ ಹಾಕ್ಕೋಬೋದು. ಅಚ್ಕಾರದ ಪುಡಿನ ಸೇರಿಸ್ಕೊಳ್ಳೋದ್ರಿಂದ ಹಸಿಮೆಣಸಿನ್ಕಾಯಿ ಏನು ಬೇಡ, ಒಣಗಿರೋವಂಥ ಮೆಣಸಿನ್ಕಾಯಿನ ಸೇರಿಸಿ ಕರಿಬೇವಿನ ಸೊಪ್ಪನ್ನು ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡಿದ್ದೀನಿ. ನಂತರ ಸಣ್ಣದಾಗಿ ಉದ್ದುದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿನ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಕ್ರಂಚಿನೆಸ್ ಹಾಗೇ ಇರಬೇಕು. ಫುಲ್ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋ ಅಗತ್ಯ ಇಲ್ಲ, ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ನಂತರ ಇದಕ್ಕೆ ಸಣ್ಣದಾಗಿ ಉದ್ದುದಾಗಿ ಹೆಚ್ಚಿಟ್ಕೊಂಡಿರೋಂಥ ಕ್ಯಾಪ್ಸಿಕಮ್ನು ಕೂಡ ಸೇರಿಸ್ಕೊಂಡು ಇನ್ನೊಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ಮಧ್ಯದಲ್ಲಿ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೋತೀನಿ. ಆವಾಗ ಕ್ಯಾಪ್ಸಿಕಮ್ಗೆ ಮತ್ತು ಈರುಳ್ಳಿಗೆ ಎರಡಕ್ಕೂ ಕೂಡ ಉಪ್ಪು ಚೆನ್ನಾಗಿ ಹಿಡಿದಿರುತ್ತೆ. ನಾನು ಮೊದಲೇ ಹೇಳಿದಾಗೆ ಕ್ಯಾಪ್ಸಿಕಮ್ ಇಷ್ಟುದ್ದ ಬೇಡ ಅಂತಂದರೆ ನೀವು ಪುಟ್ಟದಾಗಿಯೂ ಕೂಡ ಕಟ್ ಮಾಡ್ಕೋಬೋದು. ಹಾಗೆ ಈರುಳ್ಳಿನೂ ಸಹ ಚಿಕ್ಕದಾಗೇ ಕಟ್ ಮಾಡ್ಕೊಳ್ಳಿ. ನಂತರ ಈ ಕ್ಯಾಪ್ಸಿಕಮ್ ಈರುಳ್ಳಿನೆಲ್ಲ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡಿದ್ಮೇಲೆ ಚಿಟಿಕೆಯಷ್ಟು ಅರಿಶಿನ ಪುಡಿ, ಖಾರಕ್ಕೆ ತಕ್ಕಂತೆ ಅಚ್ಕಾರದ ಪುಡಿ, ಸ್ವಲ್ಪ ಗರಂ ಮಸಾಲಾನ ಹಾಕ್ಕೊಂಡಿದ್ದೀನಿ. ಗರಂ ಮಸಾಲ ಬೇಡ ಅಂದರೆ ಕಂಪ್ಲೀಟಾಗಿ ನೀವು ಸ್ಕಿಪ್ ಮಾಡ್ಕೋಬೋದು. ಇದನ್ನೆಲ್ಲ ಮಸಾಲ ಹಾಕಿದ ಮೇಲೆ ಸಿಮ್ನಲ್ಲೇ ಇಟ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಅದರದ್ದು ಘಾಟಿ ಇರುತ್ತಲ್ವ ಅದೆಲ್ಲ ಹೋಗಬೇಕು, ಅಲ್ಲಿ ತನಕ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇದನ್ನು ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಬಿಡಬೇಕು.
ಅಂದರೆ ಫ್ಲೇಮ್ನ ಆಫ್ ಮಾಡ್ಕೊಂಡಾದ್ರೂ ನೀವು ಮೊಸರನ್ನ ಹಾಕ್ಕೋಬೋದು, ಇಲ್ಲಾಂದರೆ ಕಂಪ್ಲೀಟಾಗಿ ಕೂಲಾದ ನಂತರ ಸಹ ಸೇರಿಸ್ಕೋಬೋದು. ಟೈಮ್ ಇಲ್ಲ ಅಂದರೆ ಫ್ಲೇಮ್ನ ಆಫ್ ಮಾಡಿ ಮೊಸರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇನ್ನೊಮ್ಮೆ ಮಿಕ್ಸ್ ಮಾಡಿಕೊಂಡ್ರೆ ಸಕ್ಕ ಟೇಸ್ಟಿ ಆಗಿರುವಂಥ ಕ್ಯಾಪ್ಸಿಕಮ್ ಮೊಸರು ಒಗ್ಗರಣೆ ರೆಡಿ ಆಗಿರುತ್ತೆ. ಬಿಸಿ ಬಿಸಿ ಅನ್ನೋ ಜೊತೆನೂ ಕೂಡ ತುಂಬಾ ಚೆನ್ನಾಗಿರುತ್ತೆ, ಇಲ್ಲಾಂದರೆ ತಣ್ಣಗಿರೋ ಅನ್ನೋ ಜೊತೆನೂ ಕೂಡ ತಿನ್ಬೋದು, ಅದು ಕೂಡ ತುಂಬಾ ರುಚಿಯಾಗಿರುತ್ತೆ. ನೆಂಚ್ಕೊಳ್ಳೋಕ್ಕೆ ಸೈಡಲ್ಲಿ ಹಪ್ಪಳ, ಸಂಡಿಗೆ, ಇಲ್ಲಾಂದರೆ ಚಿಪ್ಸ್, ಮಿಕ್ಸರ್ ಇದೆಲ್ಲವೂ ಇದ್ದರೆ ಇನ್ನೂ ರುಚಿಯಾಗಿರುತ್ತೆ. ಒಮ್ಮೆ ನೀವು ಕೂಡ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟ ಆಗ್ಬೋದು. ಏನಾದ್ರೂ ಹರಿಬರಿಯಲ್ಲಿದ್ದರೆ ಟೈಮ್ ಇಲ್ಲ ಅಂತಂದಾಗ 10 ನಿಮಿಷದಲ್ಲಿ ಟೇಸ್ಟಿಯಾಗಿ ಸ್ಪೈಸಿಯಾಗಿ ಏನಾದರೂ ಮಾಡ್ಕೋಬೇಕು ಅಂದಾಗ ಇದನ್ನು ಟ್ರೈ ಮಾಡಿ ನೋಡಿ. ಹಾಗೆ ಇದು ಭಾನುವಾರ ಬೆಳಿಗ್ಗೆ ಶ್ರೀರಾಮನವಮಿ ಹಬ್ಬದ ದಿನ. ಬೆಳಿಗ್ಗೆನೇ ಆಲ್ಮೋಸ್ಟ್ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ರಂಗೋಲಿನ ಹಾಕ್ತಾ ಇದ್ದೀನಿ. ಇನ್ನು ಪೂಜೆಗೂ ಕೂಡ ರೆಡಿ ಮಾಡ್ಕೋಬೇಕು. ಇನ್ನು ನೈವೇದ್ಯಕ್ಕೆ ಅಂತ ನಾರ್ಮಲ್ ಆಗಿ ಶ್ರೀರಾಮನವಮಿ ಹಬ್ಬಕ್ಕೆ ಏನೇನೆಲ್ಲ ಮಾಡ್ತಾರಲ್ವ, ನೀರು ಮಜ್ಜಿಗೆ, ಪಾನಕ ಮತ್ತು ಹೆಸರುಬೇಳೆ ಅದನ್ನೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಆ ರೆಸಿಪಿಗಳನ್ನೂ ಸಹ ಶೇರ್ ಮಾಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ. ಸಿಂಪಲ್ ಆಗಿ ರಂಗೋಲಿನ ಹಾಕಿದ್ದೆ. ಹಾಗೆ ಸ್ವಲ್ಪ ತರಕಾರಿಗಳನ್ನೂ ಸಹ ಬುಕ್ ಮಾಡ್ಕೊಂಡಿದ್ದೆ, ಅದು ಕೂಡ ಬಂದಿತ್ತು. ಕರೆಕ್ಟಾಗಿದೆಯಾ ಇಲ್ವಾ ಅಂತೆಲ್ಲ ನೀಟಾಗಿ ಚೆಕ್ ಮಾಡಿಕೊಂಡು, ಹಾಗೆ ಹೆಸರುಬೇಳೆನೂ ಕೂಡ ನೆನೆಸಿಟ್ಕೊಂಡಿದ್ದೀನಿ. ಹಸಿರುಬೇಳೆ ಅಥವಾ ಹೆಸರುಬೇಳೆ ಏನಾದ್ರೂ ಅನ್ಬೋದು, ಒಟ್ಟಿನಲ್ಲಿ ಮೂಂಗ್ ದಾಲ್. ಅದು ಕೋಸಂಬರಿ ಬಳಸ್ಕೋತೀವಲ್ವ, ಅದು ತುಂಬ ಜನ ಅದು ಹೆಸರುಬೇಳೆ ಎಲ್ಲ ಹಸಿರುಬೇಳೆ, ಇನ್ನು ಕೆಲವರು ಅದು ಹಸಿರುಬೇಳೆ ಎಲ್ಲ ಹೆಸರುಬೇಳೆ ಅಂತೆಲ್ಲ ಹೇಳ್ತಿರ್ತಾರೆ. ಆಡು ಭಾಷೆಯಲ್ಲಿ ಹೆಂಗಾದರೂ ಕರಿಬೋದು, ತೊಂದರೆ ಇಲ್ಲ. ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ಥರ ಕರೀತಾರೆ. ನಾವು ಹೆಸರುಬೇಳೆ ಅಂತಲೇ ಹೇಳೋದು. ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕಿ 2-3 ಸರಿ ವಾಶ್ ಮಾಡಿಕೊಂಡು ನೆನೆಯೋಷ್ಟು ನೀರನ್ನು ಸೇರಿಸ್ಕೊಂಡು ಇದನ್ನು ನೆನೆಯಲಿಕ್ಕೆ ಇಟ್ಕೊಂಡಿದ್ದೀನಿ. ಇದೇನು ಜಾಸ್ತಿ ಹೊತ್ತು ನೆನೆಸ್ಕೊಳ್ಳೋ ಅಗತ್ಯ ಇರೋದಿಲ್ಲ, 2-3 ಗಂಟೆ ನೆನೆಸ್ಕೊಂಡ್ರೆ ಸಾಕಾಗುತ್ತೆ. ಬೆಳಗ್ಗೆನೇ ನೆನೆಸಿಟ್ಟಿದ್ದೆ, ಅಂದರೆ ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕಲ್ವ, ಅದಕ್ಕಿಂತ ಮುಂಚೆನೇ ನೆನೆಸಿಟ್ಕೊಂಡಿದ್ದೆ. ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಇವಾಗ ಇದನ್ನೆಲ್ಲ ಪ್ರಿಪೇರ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ನೆಂದಿರುತ್ತೆ ಅಂತ. ಹಾಗೆ ಇನ್ನೊಂದು ಸೈಡಲ್ಲಿ ಬೆಲ್ಲನೂ ಕೂಡ ನೆನೆ ಹಾಕ್ಕೊಂಡಿದ್ದೀನಿ. ಈ ಥರ ನೆನೆಸ್ಕೊಂಡ್ರೆ ಬೇಗ ಬೆಲ್ಲ ಕರಗುತ್ತೆ. ಕೈಯಿಂದ ಸಹ ಮಿಕ್ಸ್ ಮಾಡ್ಕೋಬೋದು, ಸೌಟಿಂದ ಸಹ ಮಿಕ್ಸ್ ಮಾಡ್ಕೋಬೋದು. ಈ ಥರ ನೆನೆಸ್ಕೊಂಡ್ರೆ ಇನ್ನೂ ಬೇಗ ಕರಗುತ್ತೆ ಅನ್ನೋ ಕಾರಣಕ್ಕೆ, ಮತ್ತು ಜಾಸ್ತಿ ಶ್ರಮ ಕೂಡ ಬೇಕಾಗಿರೋದಿಲ್ಲ. ಹಾಗೆ ಮಜ್ಜಿಗೆನೂ ಕೂಡ ಒಂದು ಬೌಲ್ಗೆ ಹಾಕ್ಕೊಂಡಾಯಿತು. ಇನ್ನು ಕೋಸಂಬರಿ ಮಾಡ್ಕೊಳ್ಳೋದಕ್ಕೆ ಅಂತ ಸೌತೆಕಾಯಿ ಮತ್ತು ಈ ಕ್ಯಾರೆಟ್ ತುರಿ ಎಲ್ಲ ತುರಿದು ರೆಡಿ ಮಾಡ್ಕೋಬೇಕಲ್ವ, ಅದನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ.
ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದಾಯಿತು. ಕ್ಯಾರೆಟ್ನು ಕೂಡ ತುರಿದಿಟ್ಕೊಂಡಿದ್ದೀನಿ, ತೆಂಗಿನಕಾಯಿನೂ ಕೂಡ ತುರಿದಿಟ್ಕೊಂಡಿದ್ದೀನಿ. ಇನ್ನು ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿನೆಲ್ಲ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದಾಯಿತು. ಹಾಗೆ ಬೆಲ್ಲನೂ ಕೂಡ ನೀಟಾಗಿ ಅದನ್ನು ಕರಗಿಸಿ ಶೋಧಿಸಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಒಂದು ಮಿಕ್ಸಿಂಗ್ ಬೌಲ್ಗೆ ಕೋಸಂಬರಿ ಮಾಡ್ಕೊಳ್ಳೋದಕ್ಕೆ ಅಂತ ನೆನೆಸಿಟ್ಕೊಂಡಿರುವಂಥ ಹೆಸರುಬೇಳೆನ 2-3 ಸಾರಿ ಇನ್ನೊಮ್ಮೆ ವಾಶ್ ಮಾಡಿಕೊಂಡು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕಿ ತುರಿದಿಟ್ಕೊಂಡಿರುವಂಥ ಕ್ಯಾರೆಟ್ ತುರಿ, ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಹಸಿಮೆಣಸಿನ್ಕಾಯಿ ಹಾಗೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂತಹ ಸೌತೆಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೋಬೇಕು. ಅದಾದ ನಂತರ ತುರಿದಿಟ್ಕೊಂಡಿರುವಂಥ ತೆಂಗಿನಕಾಯಿ ತುರಿನ ಸೇರಿಸ್ಕೊಂಡಿದ್ದೀನಿ. ಆದಷ್ಟು ಫ್ರೆಶ್ ಆಗಿರೋದನ್ನೇ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ, ರುಚಿ ಕೂಡ ಸಖತ್ತಾಗಿರುತ್ತೆ. ನಂತರ ಅದಕ್ಕೆ ತುರಿದಿಟ್ಕೊಂಡಿರುವಂಥ ಶುಂಠಿನೂ ಸಹ ಸೇರಿಸ್ಕೋಬೇಕು. ಅದಾದ ನಂತರ ಸ್ವಲ್ಪ ಕಾಳು ಮೆಣಸನ್ನು ಕುಟ್ಟಿ ಪುಡಿ ಮಾಡಿ ಸೇರಿಸ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಚಿಟಿಕೆಯಷ್ಟು ಹಿಂಗನ್ನು ಹಾಕಿ ಮಿಕ್ಸ್ ಮಾಡ್ಕೋಬೋದು. ನಾನು ಇದಕ್ಕೆ ಸಿಂಪಲ್ ಆಗಿರುವಂಥ ಒಗ್ಗರಣೆನ ಸೇರಿಸ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆಗೆ ಸ್ವಲ್ಪ ಸಾಸಿವೆನ ಹಾಕಿ ಕರಿಬೇವಿನ ಸೊಪ್ಪು, ಒಣಗಿರುವಂಥ ಮೆಣಸಿನಕಾಯಿನ ಹಾಕಿ ಒಗ್ಗರಣೆನ ಹಾಕ್ಕೊಂಡ್ರೆ ಇನ್ನೂ ರುಚಿಯಾಗಿ ಬರುತ್ತೆ. ಒಗ್ಗರಣೆ ಕಂಪ್ಲೀಟ್ಲಿ ಆಪ್ಷನಲ್, ಬೇಕಿದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಕೊನೆಯಲ್ಲಿ ನಿಂಬೆಹಣ್ಣಿನ ರಸನ ಹಾಕಿ ಇನ್ನೊಮ್ಮೆ ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾಗಿರುವಂಥ ಕೋಸಂಬರಿ ರೆಡಿಯಾಗಿರುತ್ತೆ. ಇನ್ನು ನೀರು ಮಜ್ಜಿಗೆಗೆ ಅಂತ ಮಜ್ಜಿಗೆನ ರೆಡಿ ಮಾಡ್ಕೊಂಡಿದ್ದಾಯಿತು. ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಹಸಿಮೆಣಸಿನ್ಕಾಯಿ, ತುರಿದಿಟ್ಕೊಂಡಿರುವಂಥ ಶುಂಠಿ ಹಾಗೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು, ಚಿಟಿಕೆಯಷ್ಟು ಹಿಂಗು, ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟಿ ಆಗಿರುವಂಥ ನೀರು ಮಜ್ಜಿಗೆ ಸಹ ರೆಡಿಯಾಗಿರುತ್ತೆ. ನಿಮಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು. ನಾನು ಈ ಥರ ಮಾಡ್ಕೋತೀನಿ, ತುಂಬ ಸಿಂಪಲ್, ಸ್ವಲ್ಪ ಸ್ಪೈಸಿಯಾಗೂ ಕೂಡ ಇರುತ್ತೆ. ಇದನ್ನೆಲ್ಲ ಕೆಲವೊಂದು ಸಾರಿ ರುಬ್ಬಿ ಸೇರಿಸ್ಕೊಂಡ್ರೂ ಕೂಡ ರುಚಿಯಾಗಿರುತ್ತೆ. ಅದರದ್ದು ಸ್ವಲ್ಪ ಜಾಸ್ತಿ ಸ್ಪೈಸಿ ಅನಿಸ್ತಿರುತ್ತೆ ರುಬ್ಕೊಂಡಾಗ. ಈ ಥರ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ಜಾಸ್ತಿ ಸ್ಪೈಸಿ ಅನಿಸೋದಿಲ್ಲ, ಸ್ವಲ್ಪ ಮಸಾಲ ಮಜ್ಜಿಗೆ ಥರನೇ ಅನಿಸ್ತಾ ಇರುತ್ತೆ. ಹಾಗೆ ಇಲ್ಲಿ ಬೆಲ್ಲನ ಕರಗಿಸಿ ಶೋಧಿಸಿ ಎತ್ತಿಟ್ಕೊಂಡಿದ್ದೀನಲ್ವ, ಅದಕ್ಕೆ ಏಲಕ್ಕಿ ಮತ್ತು ಒಣಶುಂಠಿನ ಕುಟ್ಟಿ ಪುಡಿ ಮಾಡಿ ಸೇರಿಸ್ಕೊಂಡಿದ್ದೀನಿ. ಚಿಟಿಕೆಯಷ್ಟು ಉಪ್ಪು, ಚಿಟಿಕೆಯಷ್ಟು ಕಾಳುಮೆಣಸನ್ನ ಕುಟ್ಟಿ ಪುಡಿ ಮಾಡಿ ಸೇರಿಸಿ ಕೊನೆಯಲ್ಲಿ ಇದಕ್ಕೆ ಪಚ್ಚಕರ್ಪೂರನ ಹಾಕ್ಕೋತಾ ಇದ್ದೀನಿ. ಈ ಥರ ಪುಟಾಣಿಗೆ ಬರುತ್ತೆ ಪಚ್ಚಕರ್ಪೂರ, ಒಂದು ಸ್ವಲ್ಪ ಹಾಕ್ಕೊಂಡ್ರೆ, ಚಿಟಿಕೆಯಷ್ಟು ಮಾತ್ರ ಹಾಕ್ಕೊಂಡ್ರೆ ಒಳ್ಳೆ ರುಚಿ ಬರುತ್ತೆ. ಪಾನಕಾಗೆ ಟೆಂಪಲ್ ಸ್ಟೈಲಲ್ಲಿ ಅಂತಾರಲ್ವ, ಆ ಥರ ಏನೋ ಒಂಥರ ಅದು ಫೀಲೇ ಒಂಥರ ಇರುತ್ತೆ ಪಚ್ಚಕರ್ಪೂರ ಹಾಕ್ಕೊಂಡ್ರೆ. ಈ ಥರ ಸಹ ಪಾನಕನ ಮಾಡ್ಕೋಬೋದು. ಇನ್ನು ಕೆಲವರು ಇದಕ್ಕೆ ನಿಂಬೆಹಣ್ಣಿನ ರಸನ ಹಾಕ್ಕೋತಾರೆ, ಇಲ್ಲಾಂದರೆ ಹುಣಸೆ ಹಣ್ಣಿನ ರಸನ ಹಾಕ್ಕೋತಾರೆ. ನಾನಿಲ್ಲಿ ನಿಂಬೆಹಣ್ಣಿನ ರಸನ ಹಾಕಿ ಪಾನಕನ ಮಾಡ್ತಾಯಿದ್ದೀನಿ. ಅದ್ರ ಜೊತೆ ಸ್ವಲ್ಪ ಕರ್ಬೂಜ ಹಣ್ಣನ್ನು ಸಹ ಸೇರಿಸ್ಕೊತೀನಿ, ಅದು ಕೂಡ ಇನ್ನೂ ರುಚಿಯಾಗಿ ಬರುತ್ತೆ ಅಂತ. ಯೂಶಲಾಗಿ ಇದೇ ಥರನೇ ಪಾನಕನ ಮಾಡೋದು, ಆದರೆ ಕರ್ಬೂಜ ಹಣ್ಣನ್ನು ಕೂಡ ಸೇರಿಸ್ಕೊಂಡ್ರೆ ಅದು ಕೂಡ ಇನ್ನೊಂಥರ ಟೇಸ್ಟಿಯಾಗಿರುತ್ತೆ. ಇದಕ್ಕೇ ಸ್ವಲ್ಪ ತುಳಸಿ ದಳನ ಹಾಕಿ ಸರ್ವ್ ಮಾಡ್ಬೋದು. ಇವತ್ತು ಕರ್ಬೂಜ ಹಣ್ಣಿತ್ತು ಮನೆಯಲ್ಲಿ, ಅದರಿಂದನೇ ಈ ಥರ ಪಾನಕನ ಮಾಡ್ಕೊಳ್ಳೋಣ ಅಂತ ಕರ್ಬೂಜ ಹಣ್ಣನ್ನು ಈ ಥರ ಕಟ್ ಮಾಡಿಕೊಂಡು ಅದರೊಳಗಡೆ ಈ ಬೀಜ ಎಲ್ಲ ಇರುತ್ತಲ್ವ ಅದನ್ನೆಲ್ಲ ತೆಗೆಯೋದು. ಸಾಧ್ಯ ಆದರೆ ಅದರಲ್ಲಿ ಜ್ಯೂಸ್ ಇರುತ್ತೆ ನೋಡಿ, ಅದನ್ನು ಸಹ ಜ್ಯೂಸ್ ಒಳಗಡೆ ಹಾಕ್ಕೋಬೋದು, ಅಂದರೆ ಪಾನಕದೊಳಗಡೆ ಹಾಕ್ಕೋಬೋದು. ನಾನು ತೆಗೆದಿಟ್ಕೊಂಡಿರ್ತೀನಿ, ಬೇಕು ಅಂದರೆ ಕೊನೆಯಲ್ಲಿ ನೀಟಾಗಿ ಶೋಧಿಸ್ಕೊಂಡು ಹಾಕ್ಕೋಬೋದು ಅಂತ. ಒಂದು ಹಣ್ಣಲ್ಲಿ ಅರ್ಧದಷ್ಟು ಹಣ್ಣನ್ನು ಈ ಥರ ಕಟ್ ಮಾಡಿಕೊಂಡು ಅದರಲ್ಲಿರುವಂಥ ಬೀಜನೆಲ್ಲ ತೆಗೆದು ಒಂದು ಮಿಕ್ಸಿ ಜಾರ್ಗೆ ಈ ಪಲ್ಪ್ ಏನಿತ್ತಲ್ವ ಕರ್ಬೂಜ ಹಣ್ಣಂದು ಅದನ್ನು ಮಾತ್ರ ಕಟ್ ಮಾಡ್ಕೊಂಡು ಸೇರಿಸ್ಕೊಂಡು ಇದನ್ನು ಸ್ಮೂತಾಗಿ ಪೇಸ್ಟ್ ಮಾಡಿಕೊಂಡು ನಾವು ಆಲ್ರೆಡಿ ಪಾನಕನ ರೆಡಿ ಮಾಡಿಟ್ಕೊಂಡಿದ್ವಿ ಅಲ್ವಾ, ಅದರೊಳಗಡೆ ಸೇರಿಸ್ಕೊಳ್ಳೋದು. ನಮಗೆ ಹೆಂಗೆ ಬೇಕೋ ಆ ಥರ ಮಾಡ್ಕೋಬೋದು. ಕೆಲವರು ಹೆಚ್ಚಿಟ್ಕೊಂಡು ಸೇರಿಸ್ಕೋತಾರೆ, ಕೆಲವರು ಈ ಥರ ರುಬ್ಬಿ ಸೇರಿಸ್ಕೋತಾರೆ. ನಾನಿವತ್ತು 2 ಥರನೂ ಸಹ ಮಾಡ್ತಾಯಿದ್ದೀನಿ. ಅರ್ಧದಷ್ಟು ರುಬ್ಕೊಂಡು ಅಂದರೆ ಪೇಸ್ಟ್ ಥರ ಮಾಡಿಕೊಂಡು ಪಾನಕದೊಳಗಡೆ ಹಾಕಿ, ಇನ್ನೊಂದು ಸ್ವಲ್ಪ ಇರುತ್ತಲ್ವ ಅದರಲ್ಲಿ ಅರ್ಧದಷ್ಟು ಈ ಥರ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಸೇರಿಸ್ಕೋತೀನಿ. ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಕೊನೆಯಲ್ಲಿ ಸ್ವಲ್ಪ ತುಳಸಿ ದಳಗಳನ್ನ ಹಾಕಿದ್ರೆ ರಾಮನಿಗೆ ಪ್ರಿಯವಾಗಿರುವಂತಹ ಈ ಪಾನಕ ರೆಡಿಯಾಗಿರುತ್ತೆ. ನಾನು ಮೊದಲೇ ಹೇಳಿದಾಗೆ ಕರ್ಬೂಜ ಹಣ್ಣು ಕಂಪ್ಲೀಟ್ಲಿ ಆಪ್ಷನಲ್, ಬೇಕಿದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಇವಾಗ ಆಲ್ಮೋಸ್ಟ್ ಎಲ್ಲ ಸಹ ರೆಡಿ ಆಯಿತು. ಪೂಜೆಗೂ ಕೂಡ ಇಟ್ಕೊಂಡಿದ್ದೆ, ಪೂಜೆ ವ್ಲಾಗ್ನ ಕೊನೆಯಲ್ಲಿ ಶೇರ್ ಮಾಡ್ತೀನಿ. ಹಾಗೆ ಒಂದು 4 ಜನ ಕೊಡೋಣ ಅಕ್ಕಪಕ್ಕದ ಮನೆಯವ್ರಿಗೆ ಅಂತ ಇಲ್ಲಿ ಎತ್ತಿಟ್ಕೋತಾ ಇದ್ದೀನಿ. ಕೋಸಂಬರಿನ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಕೆಲವರು ಕ್ಯಾರೆಟ್ ತುರಿನ ಹಾಕ್ತೀನಿ ಬರೀ ಸೌತೆಕಾಯಲ್ಲೇ ಮಾಡ್ಕೋತಾರೆ. ಇನ್ನು ಕೆಲವರು ಸೌತೆಕಾಯಿನ ಸ್ಕಿಪ್ ಮಾಡಿಕೊಂಡು ಬರೀ ಕ್ಯಾರೆಟ್ ತುರಿಲೂ ಸಹ ಮಾಡ್ಕೋತಾರೆ. ಇನ್ನು ಕೆಲವರು ಅದಕ್ಕೆ ದ್ರಾಕ್ಷಿ, ದಾಳಿಂಬೆ ಹಣ್ಣನ್ನೆಲ್ಲ ಸೇರಿಸ್ಕೋತಾರೆ. ಅದೆಲ್ಲ ಸ್ವಲ್ಪ ಫ್ಯಾನ್ಸಿ ಅಂತ ಅನಿಸ್ಬಿಡ್ತು ನನಗೆ. ಅದೆಲ್ಲ ಇತ್ತು ಬಟ್ ಆದರೂ ಹಾಕಲಿಲ್ಲ, ಸ್ವಲ್ಪ ಫ್ಯಾನ್ಸಿ ಅನಿಸ್ತು. ದೇವ್ರಿಗೆ ಆದರೆ ನಾರ್ಮಲಾಗಿ ಹೇಗೆ ಮಾಡ್ಕೋತಾರಲ್ವ ಸಿಂಪಲಾಗಿ ಅದೇ ಥರ ಮಾಡಿಕೊಂಡ್ರೆ ಬೆಸ್ಟ್ ಅಂತ ಇದೇ ಥರನೇ ಮಾಡ್ಕೊಂಡಿದ್ದೀನಿ.
ಹಾಗೆಯೇ ಇನ್ನೊಂದು ಪುಟಾಣಿ ಲೋಟಕ್ಕೆ ಮಜ್ಜಿಗೆ ಮತ್ತು ಪಾನಕನ ಹಾಕ್ಕೋತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಮಾಡೇ ಇರ್ತಾರೆ. ಸ್ವಲ್ಪ ಸ್ವಲ್ಪ ಕೊಟ್ಟರೆ ಅವ್ರಿಗೂ ಬೆಸ್ಟ್ ಅನಿಸುತ್ತೆ. ತುಂಬ ಹೆವಿ ಆದರೆ ಅವ್ರಿಗೂ ಕುಡಿಯೋದಕ್ಕೆ ಆಗೋದಿಲ್ಲ ಅಂತ ಚಿಕ್ಕ ಚಿಕ್ಕ ಲೋಟಗಳಿಗೇ ಹಾಕಿ ಇದನ್ನು ರೆಡಿ ಮಾಡ್ಕೋತಾ ಇದ್ದೀನಿ. ನಿಮ್ಮ ಮನೆಗಳಲ್ಲಿ ಹೇಗೆ ಪಾನಕ ಮತ್ತು ಮಜ್ಜಿಗೆ ಮಾಡಿದ್ರಿ ಮತ್ತು ಕೋಸಂಬರಿ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರೆಲ್ಲ ಶ್ರೀರಾಮನವಮಿ ಹಬ್ಬನ ಆಚರಿಸಿದ್ರಿ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ದೇವ್ರಿಗೂ ಕೂಡ ಕೋಸಂಬರಿ, ನೀರು ಮಜ್ಜಿಗೆ, ಪಾನಕ ಎಲ್ಲ ಇಟ್ಟು ಪೂಜೆನೆಲ್ಲ ಮುಗಿಸ್ಕೊಂಡೆ. ನಮ್ಮ ಶ್ರೀರಾಮನವಮಿ ಹಬ್ಬ ಈ ಥರ ಇತ್ತು. ಹಾಗೆ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ, ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ.